ಧರ್ಮದ ಎರಡು ಪವಿತ್ರ ಗ್ರಂಥಗಳು ರಾಮಾಯಣ ಮತ್ತು ಮಹಾಭಾರತ. ರಾಮಾಯಣ ಮಹಾಭಾರತ ನಿಜವಾಗಿಯೂ ನಡೆದಿದ್ಯಾ ಅಥವಾ ಇವೆಲ್ಲ ಕೇವಲ ಕಥೆಗಳಷ್ಟೇನಾ? ಈ ಗೊಂದಲ ಇವತ್ತು ನೆನೆಯದಲ್ಲ. ಹೇಗೊಂದು ಅನುಮಾನ ನಮ್ಮ ಮಹಾಕಾವ್ಯಗಳ ಬಗ್ಗೆ ಅನಾದಿ ಕಾಲದಿಂದಲೂ ಇದೆ. ರಾಮಾಯಣ ಮಹಾಭಾರತ ಹಲವಾರು ಕವಿಗಳ ಕಲ್ಪನೆಯಲ್ಲಿ ರಚಿತವಾದ ಕಥೆಗಳೆಂದು ಕೆಲವರು ಹೇಳ್ತಾರೆ. ರಾಮಾಯಣ ಎನ್ನುವುದು ಸತ್ಯವೋ ಅಥವಾ ಸುಳ್ಳು ಎನ್ನುವ ಅನುಮಾನದ ಬೆನ್ನಲ್ಲೇ ಅವುಗಳು ಖಂಡಿತವಾಗಿಯೂ ಸತ್ಯ ಎನ್ನುವ ವಿಷಯಕ್ಕೆ ಬೆಂಬಲ ನೀಡುವಂತೆ ಹಲವಾರು ಸಾಕ್ಷ್ಯಾಧಾರಗಳು ಹಾಗೂ ಪುರಾವೆಗಳು ಸಿಕ್ಕಿವೆ. ಬೃಹತ್ ಗಾತ್ರದ ಹನುಮನ ಚಿನ್ನದ ಗದೆ ಸಿಕ್ಕರೆ ಹನುಮ ಬೆಂಕಿಯಿಟ್ಟ ಅಶೋಕವನ ಎಂದಿಗೂ ಕಪ್ಪಾಗಿದೆ. ಅಷ್ಟೇ ಅಲ್ಲದೆ ರಾಮ ಸೇತುವೆಯ ಹಿಂದಿನ ರಹಸ್ಯವೂ ಬಯಲಾಗಿದೆ. ಇಂತಹ ಆ 7 ಸಾಕ್ಷ್ಯಗಳು ರಾಮಾಯಣ ನಡೆದಿದೆ, ರಾಮ ರಾವಣ ಹನುಮಂತ ನಿಜವಾಗಿಯೂ ಬದುಕಿದ್ರು ಅನ್ನೋದನ್ನ ಸಾರಿ ಸಾರಿ ಹೇಳ್ತಾ ಇವೆ. ಹಾಗಾದ್ರೆ ಸಿಕ್ಕ ಆ 7 ಸಾಕ್ಷಿಗಳು ಏನ್ ಹೇಳ್ತಾ ಇವೆ ಎಂಬುದರ ಎಲ್ಲಾ ಇಂಚಿಂಚು ಮಾಹಿತಿಯನ್ನ ಇವತ್ತಿನ ಈ ವಿಡಿಯೋದಲ್ಲಿ ಕೊಡ್ತೀವಿ. ಈ ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಯಾಕಂದ್ರೆ ನಾನು ಈಗ ಕೆಲವು ಆಧಾರಗಳನ್ನ ತೋರಿಸಲಿದ್ದೇನೆ. ಇದರಿಂದ ನಮ್ಮ ಪುರಾಣಗಳಲ್ಲಿರುವ ಕಥೆಗಳು ಕಲ್ಪಿತ ಅಲ್ಲ, ಅವು ನಿಜ ಎಂದು ನಿಮಗೆ ಗೊತ್ತಾಗುತ್ತೆ. ಈ ಮಾಹಿತಿಗಳನ್ನೆಲ್ಲ ತುಂಬಾ ಕಷ್ಟಪಟ್ಟು ನಿಮಗೆ ತಿಳಿಸೋದಕ್ಕೆ ಒಂದು ಪ್ರಯತ್ನವನ್ನ ಮಾಡಿದ್ದೀನಿ. ನನ್ನ ಈ ಶ್ರಮಕ್ಕೆ ನಿಮ್ಮಿಂದ ಬಯಸೋದು ಕೇವಲ ಒಂದೇ ಒಂದು ಮೆಚ್ಚುಗೆ, ಅಂದ್ರೆ ಲೈಕ್ ಮಾತ್ರ. ಕೊಟ್ರ ಲೈಕು ಜೊತೆಗೆ ನೀವೇನಾದ್ರೂ ಶ್ರೀರಾಮ ಹನುಮನ ಭಕ್ತರಾಗಿದ್ರೆ ಜೈ ಶ್ರೀರಾಮ್ ಜೈ ಹನುಮ ಅಂತ ಕಮೆಂಟ್ ಮಾಡಿ. ಜೊತೆಗೆ ರಾಮಾಯಣ ನಿಜವಾಗಿಯೂ ನಡೆದಿದ್ಯಾ ಇಲ್ವಾ ಈ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮೂಲಕ ತಿಳಿಸಿ. ಸೊ ಇನ್ಯಾಕ್ ತಡ, ಬನ್ನಿ ಸುದ್ದಿ ಜಾಲದೊಳಗೆ ಹೋಗೋಣ. ನಂಬರ್ 1, ಶ್ರೀಲಂಕಾದಲ್ಲಿರುವ ರುಮಸಲ ಪರ್ವತ. ರಾಮಾಯಣದಲ್ಲಿ ಬರುವ ಯುದ್ಧ ಪರ್ವತದಲ್ಲಿ ದ್ರೋಣಗಿರಿ ಪರ್ವತ ಮತ್ತು ಸಂಜೀವಿನಿ ಮೂಲಿಕೆಯ ಬಗ್ಗೆ ಉಲ್ಲೇಖಿಸಲಾಗಿದೆ. ಯುದ್ಧ ಪ್ರಾರಂಭವಾದ ನಂತರ ಲಕ್ಷ್ಮಣ ಮತ್ತು ರಾವಣನ ಮಗನಾದ ಮೇಘನಾಥನ ಮಧ್ಯೆ ಭೀಕರ ಯುದ್ಧ ನಡೆಯುತ್ತೆ. ಆಗ ಮೇಘನಾಥ ಲಕ್ಷ್ಮಣನ ಮೇಲೆ ಅತ್ಯಂತ ವಿಷಪೂರಿತವಾದ ಶಕ್ತಿ ಆಯುಧವನ್ನ ಪ್ರಯೋಗಿಸ್ತಾನೆ. ಇದರಿಂದ ಲಕ್ಷ್ಮಣ ಮೂರ್ಛೆ ಬಂದು ಬೀಳ್ತಾನೆ. ಆಗ ಸುಸೇನ ಎಂಬ ವೈದ್ಯ ಲಕ್ಷ್ಮಣನನ್ನ ಪರೀಕ್ಷಿಸಿ ಮರುದಿನ ಸೂರ್ಯೋದಯದ ಒಳಗೆ ಚಿಕಿತ್ಸೆ ಕೊಡದಿದ್ರೆ ಲಕ್ಷ್ಮಣ ಸತ್ತು ಹೋಗುವ ಅವಕಾಶವಿದೆ ಎಂದು ಎಚ್ಚರಿಸ್ತಾನೆ. ಅದಕ್ಕಾಗಿ ಹಿಮಾಲಯ ಪರ್ವತದಲ್ಲಿರುವ ದ್ರೋಣಗಿರಿ ಪರ್ವತದಲ್ಲಿ ಮಾತ್ರವೇ ಬೆಳೆಯುವ ಸಂಜೀವಿನಿ ಔಷಧಿಯನ್ನ ತೆಗೆದುಕೊಂಡು ಬರಬೇಕು ಅಂತ ಹನುಮನಿಗೆ ಹೇಳ್ತಾನೆ. ಹನುಮಂತ ತಕ್ಷಣ ದ್ರೋಣಗಿರಿ ಪರ್ವತಕ್ಕೆ ಹೋಗ್ತಾನೆ. ಆದ್ರೆ ಸಂಜೀವಿನಿ ಔಷಧಿಯನ್ನ ಗುರುತಿಸಲು ಆಗದೆ ಆ ದ್ರೋಣಗಿರಿ ಪರ್ವತವನ್ನು ಎತ್ಕೊಂಡು ಬರ್ತಾನೆ. ಇದರಿಂದ ಸರಿಯಾದ ಸಮಯಕ್ಕೆ ಚಿಕಿತ್ಸೆ ಕೊಡೋದ್ರಿಂದ ಲಕ್ಷ್ಮಣ ಅಪಾಯದಿಂದ ಪಾರಾಗ್ತಾನೆ. ಪ್ರಸ್ತುತ ಶ್ರೀಲಂಕಾದಲ್ಲಿರುವ ರುಮಸಲ ಎಂಬ ಒಂದು ಪರ್ವತ ಔಷಧಿ ಸಸಿಗಳಿಗೆ ಬಹಳಷ್ಟು ಪ್ರಸಿದ್ಧಿಯನ್ನ ಹೊಂದಿದೆ. ಈ ಪರ್ವತದ ಮೇಲೆ ಸಿಗುವ ಮಣ್ಣು ಶ್ರೀಲಂಕಾದಲ್ಲಿರುವ ಉಳಿದ ಮಣ್ಣಿಗಿಂತ ಭಿನ್ನವಾಗಿದ್ದು ಹಿಮಾಲಯ ಪರ್ವತದ ಮಣ್ಣಿನ ಹಾಗಿದೆ. ಅಷ್ಟೇ ಅಲ್ಲದೆ ಈ ಪರ್ವತದ ಮೇಲೆ ಹಿಮಾಲಯದಲ್ಲಿ ಸಿಗುವ ಔಷಧಿಯ ಸಸಿಗಳು ಕೂಡ ಇಂದಿಗೂ ಸಿಗ್ತಾ ಇವೆ. ಇದರ ಜೊತೆಗೆ ಉತ್ತರಾಖಂಡದಲ್ಲಿ ದ್ರೋಣಗಿರಿ ಎಂಬ ಗ್ರಾಮವಿದ್ದು ಈ ಗ್ರಾಮದಲ್ಲಿರುವ ಜನ ಹನುಮಂತನನ್ನ ತಮ್ಮದೇ ಆದ ಸಂಜೀವಿನಿ ಮೂಲಿಕೆಯ ಜೊತೆಗೆ ಬಹಳಷ್ಟು ಔಷಧಿಯ ಸಸ್ಯಗಳನ್ನ ಕಳ್ಳತನ ಮಾಡಿದ್ದಾನೆ ಎಂದು ನಂಬಿದ್ದಾರೆ. ಈ ಗ್ರಾಮದಲ್ಲಿ ಹಿಂದೂಗಳು ಇದ್ದರೂ ಸಹ ಇಂದಿಗೂ ಹನುಮಂತನಿಗೆ ಸಂಬಂಧಿಸಿದ ಫೋಟೋ ಆಗಲಿ ದೇವಾಲಯವಾಗಲಿ ನಮಗೆ ಕಾಣುವುದಿಲ್ಲ. ನಂಬರ್ 2, ಶ್ರೀಲಂಕಾದಲ್ಲಿರುವ ಅಶೋಕವನ. ರಾಮಾಯಣದ ಪ್ರಕಾರ ರಾವಣ ಸೀತೆಯನ್ನ ಅಪಹರಿಸಿಕೊಂಡು ಹೋದ ನಂತರ 11 ತಿಂಗಳವರೆಗೆ ಅಶೋಕವನದಲ್ಲಿ ಬಂಧಿಸ್ತಾನೆ. ಪ್ರಸ್ತುತ ಶ್ರೀಲಂಕಾದಲ್ಲಿ ಸಮುದ್ರ ಮಟ್ಟದಿಂದ 6200 ಅಡಿಗಳ ಎತ್ತರದಲ್ಲಿ ನುವಾರು ಇಲಿಯಾ ಎಂಬ ಗ್ರಾಮವಿದೆ. ಈ ಗ್ರಾಮಕ್ಕೆ 3 ಕಿಲೋಮೀಟರ್ ದೂರದಲ್ಲಿ ಸೀತಾ ಇಲಿಯಾ ಎಂಬ ಇನ್ನೊಂದು ಗ್ರಾಮವಿದೆ. ಆ ಗ್ರಾಮದ ಸೀತಾ ನದಿಯ ದಡದಲ್ಲಿ 3000 ವರ್ಷಗಳ ಹಿಂದಿನ ಸೀತಾರಾಮನ ವಿಗ್ರಹ ಇದೆ. ಹಾಗೆ ಈ ದೇವಾಲಯಗಳ ಹಿಂದೆ ಒಂದು ದಟ್ಟವಾದ ಕಾಡು ಇದ್ದು ಆ ಕಾಡಿನಲ್ಲಿ ಹೆಚ್ಚು ಭಾಗ ಅಶೋಕ ಮರಗಳು ಇರೋದ್ರಿಂದ ಇದನ್ನ ಅಶೋಕವನ ಎಂದು ಕರೆಯಲಾಗುತ್ತೆ. ಈ ಕಾಡಿನಲ್ಲಿರುವ ಮಣ್ಣು ಕಪ್ಪಾಗಿದ್ದು ಸೀತಾ ನದಿಯ ಇನ್ನೊಂದು ದಡದಲ್ಲಿರುವ ಮಣ್ಣು ಕೆಂಪು ಬಣ್ಣದಲ್ಲಿ ಇರುತ್ತೆ. ರಾಮಾಯಣದ ಪ್ರಕಾರ ಹನುಮಂತ ಅಶೋಕವನವನ್ನ ಸುಟ್ಟು ಹಾಕಿದ ಎಂಬ ಉಲ್ಲೇಖವಿದೆ. ಈ ಕಾರಣದಿಂದಲೇ ಈಗಿನ ಅಶೋಕ ಮರಗಳು ಇರುವ ಕಾಡಿನ ಮಣ್ಣು ಕಪ್ಪಾಗಿದೆ ಎಂದು ಬಹಳಷ್ಟು ಜನರು ನಂಬಿದ್ದಾರೆ. ನಂಬರ್ 3, ಹ್ಯಾಂಡಸ್ ಬ್ರಿಡ್ಜ್. ರಾಮಾಯಣದ ಪ್ರಕಾರ ಯುದ್ಧಕಾಂಡದ 22ನೇ ಅಧ್ಯಾಯದಲ್ಲಿ ಬರುವ 50ರಿಂದ 72 ಶ್ಲೋಕಗಳಲ್ಲಿ ವಾನರರೆಲ್ಲ ರಾವಣನ ಲಂಕೆಯನ್ನ ಸೇರಲು ಒಂದು ಅನುಕೂಲವಾದ ಪ್ರದೇಶವನ್ನ ಹುಡುಕ್ತಾ ಇರ್ತಾರೆ. ಆಗ ಅವರಿಗೆ ಈಗಿನ ತಮಿಳುನಾಡಿನಲ್ಲಿರುವ ರಾಮೇಶ್ವರ ಲಂಕೆಯನ್ನ ಸೇರಲು ಅನುಕೂಲವಾಗಿದೆ ಎಂದು ಕಂಡುಕೊಳ್ತಾರೆ. ಶ್ರೀರಾಮನು ತನ್ನ ಸೈನ್ಯದ ಜೊತೆಗೆ ಲಂಕೆಯನ್ನು ಸೇರಲು ದಾರಿ ಮಾಡಿಕೊಡು ಎಂದು ಸಮುದ್ರ ರಾಜನನ್ನ ಕೋರಿಕೊಳ್ತಾನೆ. ಆದ್ರೆ ಅದಕ್ಕೆ ಸಮುದ್ರ ರಾಜನು ಒಪ್ಪೋದಿಲ್ಲ. ಇದರಿಂದ ಕೋಪಗೊಂಡ ರಾಮನು ಸಮುದ್ರದ ಮೇಲೆ ಶಕ್ತಿಯುತವಾದ ಬ್ರಹ್ಮಾಸ್ತ್ರವನ್ನ ಪ್ರಯೋಗಿಸಲು ಮುಂದಾಗ್ತಾನೆ. ಇದರಿಂದ ಹೆದರಿದ ಸಮುದ್ರ ರಾಜನು ಪ್ರತ್ಯಕ್ಷನಾಗಿ ಶ್ರೀರಾಮಚಂದ್ರ ಪ್ರಭು, ನನ್ನನ್ನ ಕ್ಷಮಿಸಿ, ನಾನು ನಿಮಗೆ ದಾರಿ ಮಾಡಿಕೊಡಲಾರೆ. ಆದ್ರೆ ಲಂಕೆಯನ್ನ ಸೇರಲು ಒಂದು ಮಾರ್ಗವನ್ನ ಹೇಳಬಲ್ಲೆ. ನಿಮ್ಮ ವಾನರ ಸೈನ್ಯದಲ್ಲಿ ಒಬ್ಬನಾದ ನಳ ಸಾಕ್ಷಾತ್ ದೇವತಾ ಶಿಲ್ಪಿಯಾದ ವಿಶ್ವಕರ್ಮನ ಮಗ. ಆತ ತನ್ನ ತಂದೆಗೆ ಸಮನಾದ ನೈಪುಣ್ಯತೆಯನ್ನ ಹೊಂದಿದ್ದಾನೆ.
ಆತ ಮಾತ್ರವೇ ನೀವು ಲಂಕೆಯನ್ನ ಸೇರಲು ಬೇಕಾದ ಹಣೆಕಟ್ಟನ್ನ ನಿರ್ಮಿಸಬಲ್ಲ ಎಂದು ಹೇಳಿದ ಸಮುದ್ರ ರಾಜನು ಮಾಯವಾಗಿ ಬಿಡ್ತಾನೆ. ಆಗ ನಳ ವಾನರ ಸೈನ್ಯದ ಕಡೆ ನೋಡ್ತಾ, ಮಿತ್ರರೇ, ನಿಮ್ಮ ಕಣ್ಣಿಗೆ ಕಾಣುವ ತಾಳೆಗರಿ, ಬೇವಿನ ಮರ, ಮಾವಿನ ಮರ, ಅಶೋಕ ಮರಗಳಂತಹ ಪ್ರತಿ ಮರಗಳನ್ನ ಮತ್ತು ದೊಡ್ಡ ದೊಡ್ಡ ಕಲ್ಲು ಬಂಡೆಗಳನ್ನ ತಕ್ಷಣವೇ ತನ್ನಿ, ನಾವು ಸೇತುವೆಯನ್ನ ನಿರ್ಮಾಣ ಮಾಡಬೇಕು ಅಂತ ಆದೇಶ ಕೊಡ್ತಾನೆ. ಆಗ ವಾನರ ಸೈನ್ಯವೆಲ್ಲ ದೊಡ್ಡ ದೊಡ್ಡ ಕಲ್ಲು ಬಂಡೆಗಳನ್ನ ಮತ್ತು ಕಣ್ಣಿಗೆ ಕಂಡ ಮರ ಗಿಡಗಳನ್ನ ಕಿತ್ತು ತರ್ತಾರೆ. ಹೀಗೆ ವಾನರ ಸೈನ್ಯ ಕೇವಲ 5 ದಿನದಲ್ಲಿ ರಾಮೇಶ್ವರದಿಂದ ಶ್ರೀಲಂಕಾದವರೆಗೂ 100 ಯೋಜನೆಗಳ ಉದ್ದ ಮತ್ತು 10 ಯೋಜನೆಗಳ ಅಗಲದೊಂದಿಗೆ ಶ್ರೀರಾಮ ಸೇತುವೆಯನ್ನ ನಿರ್ಮಿಸ್ತಾರೆ. ರಾಮೇಶ್ವರದಲ್ಲಿರುವ ಬಹಳಷ್ಟು ದೇವಾಲಯಗಳಲ್ಲಿ ಈ ರಾಮ ಸೇತುವೆ ಬಗ್ಗೆ ಪ್ರಸ್ತಾವನೆ ಇದೆ. 1480ರವರೆಗೆ ಈ ಸೇತುವೆ ಮೇಲೆ ಮನುಷ್ಯರು ನಡೆದಾಡ್ತಾ ಇದ್ರು. ಆದ್ರೆ ಕಾಲಕ್ರಮೇಣ ವಾತಾವರಣದಲ್ಲಾದ ಬದಲಾವಣೆಗಳು, ಸಮುದ್ರದ ನೀರಿನ ಮಟ್ಟ ಹೆಚ್ಚಾಗುತ್ತೆ. ಇದರಿಂದ ಈ ರಾಮ ಸೇತು 10 ಮೀಟರ್ ಒಳಗೆ ಮುಳುಗಿ ಹೋಗಿದೆ. ಈ ಮುಳುಗಿ ಹೋದ ರಾಮ ಸೇತುವೆಯನ್ನು ಪ್ರಸ್ತುತ ಹ್ಯಾಂಡಮ್ ಬ್ರಿಡ್ಜ್ ಅಂತ ಕರೆಯಲಾಗುತ್ತೆ. ಸ್ಯಾಟಲೈಟ್ ನಲ್ಲಿ ಕಾಣುವ ಈ ಬ್ರಿಡ್ಜ್ ರಾಮಾಯಣದಲ್ಲಿ ಉಲ್ಲೇಖಿಸಲಾಗಿರುವ 10:1 ರೇಷಿಯೋದಲ್ಲಿ 35 ಕಿಲೋಮೀಟರ್ಗಳ ಉದ್ದ ಮತ್ತು 3.5 ಕಿಲೋಮೀಟರ್ ಅಗಲವಿದೆ. ಅಷ್ಟೇ ಅಲ್ಲದೆ ಇಲ್ಲಿ ಸಿಗುವ ಕೆಲ ಕಲ್ಲುಗಳ ಮೇಲೆ ಶ್ರೀರಾಮ್ ಎಂದು ಕೆತ್ತನೆಗಳನ್ನ ಕಾಣಬಹುದು. ಜೊತೆಗೆ ಆ ಕಲ್ಲುಗಳು ಇಂದಿಗೂ ಸಹ ನೀರಿನಲ್ಲಿ ತೇಲುತ್ತವೆ ಅನ್ನೋದೇ ಅಚ್ಚರಿಯ ಸಂಗತಿ. ನಂಬರ್ 4, ಸೀತಾ ಇಲಿಯಾದಲ್ಲಿರುವ ಹನುಮಂತನ ಪಾದಮುದ್ರೆ. ರಾಮಾಯಣದ ಪ್ರಕಾರ ರಾವಣ ಸೀತೆಯನ್ನು ಅಪಹರಿಸಿಕೊಂಡು ಹೋದ ನಂತರ ಅಶೋಕ ವಾಟಿಕೆಯಲ್ಲಿ ಬಂಧಿಸ್ತಾನೆ. ಆಗ ಹನುಮಂತ ಸೀತಾಮಾತೆಯನ್ನು ಹುಡುಕಲು ಲಂಕೆಯನ್ನ ಸೇರಿ ಅಶೋಕ ವಾಟಿಕೆಯಲ್ಲಿರುವ ಸೀತಾದೇವಿಯನ್ನ ಭೇಟಿಯಾಗ್ತಾನೆ. ಶ್ರೀಲಂಕಾದಲ್ಲಿರುವ ಸೀತಾ ಇಲಿಯ ಎಂಬ ಗ್ರಾಮದ ಅಶೋಕ ವಾಟಿಕೆಯಲ್ಲಿ ಹನುಮಂತನ ಪಾದಮುದ್ರೆಗಳನ್ನ ಇಂದಿಗೂ ಕೂಡ ನೀವು ನೋಡಬಹುದು. ನಂಬರ್ 5, ರಾವಣನಿಗೆ ಸಂಬಂಧಿಸಿದ ಏರ್ಪೋರ್ಟ್. ಶ್ರೀಲಂಕಾದಲ್ಲಿರುವ 3 ಗ್ರಾಮಗಳಿಗೆ ವರಿಯಪೋಲ ಎಂಬ ಹೆಸರಿದೆ. ಸ್ಥಾನಿಕ ಭಾಷೆಯಲ್ಲಿ ವರಿಯಪೋಲ ಅಂದ್ರೆ ಫ್ಲೈಯಿಂಗ್ ಮಿಷನ್ ಲ್ಯಾಂಡಿಂಗ್ ಏರಿಯಾ ಅಂತ ಅರ್ಥ. ಈ ಗ್ರಾಮಗಳಿಗೆ ಈ ಹೆಸರನ್ನ ಹೊಸದಾಗಿ ಯಾರೂ ಇಟ್ಟಿಲ್ಲ. ಪೂರ್ವ ಕಾಲದಿಂದಲೇ ಇವುಗಳನ್ನ ಈ ಹೆಸರುಗಳಿಂದ ಕರೆಯಲಾಗುತ್ತೆ. ಪ್ರತಿ ಗ್ರಾಮಕ್ಕೆ ಅದರ ಹೆಸರಿನ ಹಿಂದೆ ಯಾವುದಾದ್ರೂ ಒಂದು ಚರಿತ್ರೆ ಅಡಗಿರುತ್ತೆ. ಹೀಗೆ ಈ ಗ್ರಾಮಗಳನ್ನು ಕೂಡ ರಾವಣನ ಕಾಲದಲ್ಲಿ ಫ್ಲೈಯಿಂಗ್ ಮಿಷನ್ ಲ್ಯಾಂಡಿಂಗ್ ಗೋಸ್ಕರ ಬಳಸಲಾಗ್ತಾ ಇತ್ತು. ಅದಕ್ಕಾಗಿಯೇ ಅವುಗಳಿಗೆ ಈ ಹೆಸರು ಬಂದಿದೆ ಎಂದು ಅಲ್ಲಿನ ಜನ ನಂಬ್ತಾರೆ. ಬಹಳಷ್ಟು ಜನ ಶ್ರೀಲಂಕಾ ಪ್ರಜೆಗಳು ರಾವಣ ಪ್ರಪಂಚದಲ್ಲಿ ಮೊಟ್ಟ ಮೊದಲ ಅನುಭವಿ ಪೈಲಟ್ ಹಾಗೂ ಆತನ ಕಾಲದಲ್ಲಿ ಶ್ರೀಲಂಕಾದಲ್ಲಿ ವಿಮಾನಗಳು ಇದ್ದವು ಎಂದು ನಂಬ್ತಾರೆ. ಅದಕ್ಕಾಗಿಯೇ ಶ್ರೀಲಂಕಾ ಉಪಯೋಗಿಸಿದ ಮೊಟ್ಟ ಮೊದಲ ಉಪಗ್ರಹಕ್ಕೆ ರಾವಣ ಎಂದು ಹೆಸರಿಟ್ಟಿದ್ದಾರೆ. 2021ರಲ್ಲಿ ಶ್ರೀಲಂಕಾದ ಮಿನಿಸ್ಟರ್ ಆಫ್ ಸಿವಿಲೈಸೇಷನ್ ರಾವಣ ಎಂಬ ಹೆಸರಿನಿಂದ ರಾವಣನ ಏರ್ಪೋರ್ಟ್ಗೆ ಸಂಬಂಧಿಸಿದ ರಿಸರ್ಚ್ ನ ಪ್ರಾರಂಭಿಸಲಾಗಿತ್ತು. ಅಲ್ಲದೆ ರಾವಣ ಏರ್ಪೋರ್ಟ್ಗೆ ಸಂಬಂಧಿಸಿದ ಆಧಾರಗಳನ್ನು ಶೀಘ್ರದಲ್ಲಿ ಬಿಡುಗಡೆ ಮಾಡಲಿದ್ದೇವೆ ಎಂದು ಹೇಳಿದ್ದಾರೆ. ನಂಬರ್ 6, ಹಂಪಿಯಲ್ಲಿರುವ ಸುಗ್ರೀವನ ಗುಹೆ. ರಾಮಾಯಣದ ಪ್ರಕಾರ ಕಿಷ್ಕಿಂಧ ರಾಜ್ಯಕ್ಕೆ ಸೇರಿದ ವಾಲಿ, ಸುಗ್ರೀವರು ಅವಳಿಗಳು. ಇವರಿಬ್ಬರು ಅವಳಿಗಳು ಆಗಿದ್ದರೂ ಸಹ ಸುಗ್ರೀವನಿಗಿಂತ ವಾಲಿ ತುಂಬಾ ಶಕ್ತಿಶಾಲಿಯಾಗಿದ್ದ. ಯಾಕಂದ್ರೆ ಇಂದ್ರ ಆತನಿಗೆ ಕಾಂಚನ ಮಾಲೆಯನ್ನ ಕೊಟ್ಟಿರ್ತಾನೆ. ಈ ಮಾಲೆಯನ್ನ ಕೊರಳಿನಲ್ಲಿ ಹಾಕಿಕೊಂಡಾಗ ಆತನ ಎದುರಿಗೆ ನಿಂತವರಲ್ಲಿರುವ ಅರ್ಧ ಬಲವನ್ನ ಸ್ವಂತ ಮಾಡಿಕೊಳ್ಳಬಲ್ಲ. ಒಂದು ದಿನ ವಾಲಿ ಸುಗ್ರೀವರು ಮಾಯಾವಿ ಎಂಬ ರಾಕ್ಷಸನನ್ನ ಸಾಯಿಸಲು ಹೋಗ್ತಾರೆ. ವಾಲಿ ಒಂದು ಗುಹೆಯೊಳಗೆ ಹೋಗಿ ಮಾಯಾವಿಯ ಜೊತೆ ಹೋರಾಡ್ತಾ ಇರ್ತಾನೆ. ಸ್ವಲ್ಪ ಸಮಯದ ನಂತರ ಗುಹೆಯಿಂದ ರಕ್ತ ಹೊರಗೆ ಬಂದು ಶಬ್ದಗಳು ಬರುವುದು ನಿಂತು ಬಿಡುತ್ತೆ. ಇದರಿಂದ ಸುಗ್ರೀವ ವಾಲಿ ಸತ್ತೋಗಿದ್ದಾನೆ ಅಂತ ಅಂದ್ಕೊಂಡಿದ್ದ. ಇದರಿಂದಾಗಿ ಮತ್ತೆ ಆ ರಾಕ್ಷಸಿ ಹೊರಗೆ ಬರಬಾರದು ಅಂತ ಒಂದು ದೊಡ್ಡ ಕಲ್ಲು ಬಂಡೆಯನ್ನ ಅಡ್ಡ ಇಟ್ಟು ತನ್ನ ರಾಜ್ಯಕ್ಕೆ ಹೋಗ್ತಾನೆ. ರಾಜ್ಯಕ್ಕೆ ಬಂದು ತನ್ನ ಅಣ್ಣನ ಮರಣದ ವಾರ್ತೆಯನ್ನ ಹೇಳ್ತಾನೆ. ಮಂತ್ರಿಗಳ ಸಲಹೆಯ ಮೇರೆಗೆ ರಾಜ್ಯದ ಪಟ್ಟವನ್ನ ಸ್ವೀಕರಿಸ್ತಾನೆ. ಸುಗ್ರೀವ ಕಿಷ್ಕಿಂಧೆ ರಾಜ್ಯಕ್ಕೆ ರಾಜನಾಗ್ತಾನೆ. ಆದ್ರೆ ಮಾಯಾವಿ ಜೊತೆ ನಡೆದ ಯುದ್ಧದಲ್ಲಿ ವಾಲಿ ಸತ್ತೋಗಿರೋದಿಲ್ಲ. ಸುಗ್ರೀವ ರಾಜನಾದ ನಂತರ ಮತ್ತೆ ಕಿಷ್ಕಿಂಧ ರಾಜ್ಯಕ್ಕೆ ತಿರುಗಿ ಬಂದ ವಾಲಿ ಪದವಿಗಾಗಿ ನನಗೆ ಮೋಸ ಮಾಡಿದೆ ಎಂದು ಕೋಪದಿಂದ ಸುಗ್ರೀವನ ಹೆಂಡತಿಯಾದ ರಮಾದೇವಿಯನ್ನ ಮದುವೆ ಮಾಡಿಕೊಂಡು ವಾಲಿ ಸುಗ್ರೀವನನ್ನ ಓಡಿಸ್ತಾನೆ. ಇದರಿಂದ ಸುಗ್ರೀವ ಒಂದು ಗುಹೆಯಲ್ಲಿ ಅಡಗಿಕೊಳ್ತಾನೆ. ಹೀಗಿದ್ದಾಗ ರಾವಣ ಸೀತಾದೇವಿಯನ್ನ ಅಪಹರಿಸಿಕೊಂಡು ಹೋಗಬೇಕಾದ್ರೆ ಸೀತಾಮಾತೆ ತನ್ನ ಆಭರಣಗಳನ್ನ ಒಂದು ಬಟ್ಟೆಯಲ್ಲಿ ಸುತ್ತಿ ಕೆಳಗೆ ಬೀಳಿಸ್ತಾಳೆ. ಇದನ್ನ ಗಮನಿಸಿದ ಸುಗ್ರೀವ ಆ ಆಭರಣಗಳನ್ನ ತನ್ನ ಗುಹೆಯಲ್ಲೇ ಬಚ್ಚಿಟ್ಕೊಳ್ತಾನೆ. ಶ್ರೀರಾಮನನ್ನ ಭೇಟಿಯಾದ ನಂತರ ಅವುಗಳನ್ನು ಅವರಿಗೆ ಒಪ್ಪಿಸ್ತಾನೆ. ರಾಮಾಯಣದಲ್ಲಿ ಉಲ್ಲೇಖವಿರುವ ಈ ಗುಹೆ ನಮ್ಮ ಕರ್ನಾಟಕದ ಹಂಪಿಯಲ್ಲಿ ಇಂದಿಗೂ ಕೂಡ ಇದೆ. ನಂಬರ್ 7, ಜಟಾಯು. ರಾಮಾಯಣದ ಪ್ರಕಾರ ರಾವಣ ಸೀತಾಮಾತೆಯನ್ನ ಅಪಹರಿಸಿಕೊಂಡು ಹೋಗ್ತಾ ಇರುವಾಗ ಜಟಾಯು ಆತನನ್ನ ನಿಲ್ಲಿಸೋದಕ್ಕೆ ಹೋರಾಟ ಮಾಡ್ತಾನೆ. ಆದ್ರೆ ರಾವಣ ಜಟಾಯುವಿನ ರೆಕ್ಕೆಗಳನ್ನ ಕತ್ತರಿಸಿ ಬಿಡ್ತಾನೆ. ಇದರಿಂದ ಹಾರಲು ಆಗದೆ ಜಟಾಯು ನೆಲದ ಮೇಲೆ ಬೀಳ್ತಾನೆ. ನಂತರ ರಾವಣ ಸೀತಾಮಾತೆಯನ್ನ ಅಪಹರಿಸಿಕೊಂಡು ಹೋದ ಸಮಾಚಾರವನ್ನ ಶ್ರೀರಾಮನಿಗೆ ಹೇಳಿ ರಾಮನ ಮಡಿಲಲ್ಲಿ ಸಾವನ್ನಪ್ತಾನೆ.
ಈ ಜಟಾಯು ಸತ್ತು ಹೋದ ಪ್ರದೇಶ ಕೇರಳ ರಾಜ್ಯದ ಕೊಲ್ಲಂ ಜಿಲ್ಲೆಯಲ್ಲಿ ಇದೆ ಎಂದು ಬಹಳಷ್ಟು ಜನ ನಂಬಿದ್ದಾರೆ. ರಾಮಾಯಣ ನಿಜವಾಗಿಯೂ ನಡೆದಿದೆ ಎಂದು ಹೇಳೋಕೆ ಈ 7 ಸತ್ಯಗಳೇ ಸಾಕಲ್ವಾ? ನಾವು ಕೊಟ್ಟ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಜೊತೆಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮೂಲಕ ತಿಳಿಸಿ. ಇದರಿಂದ ನಮಗೆ ಇನ್ನೂ ಹೆಚ್ಚೆಚ್ಚು ವಿಷಯಗಳನ್ನ ನಿಮ್ಮ ಮುಂದೆ ಹಂಚಿಕೊಳ್ಳಲು ಉತ್ಸುಕರಾಗ್ತೀವಿ. ಇನ್ನು ನಮ್ಮ ಚಾನೆಲ್ ನಲ್ಲಿ ಇಂತಹ ಅನೇಕ ಕುತೂಹಲಕಾರಿ ವಿಡಿಯೋಗಳು ಇವೆ, ಅದನ್ನು ನೋಡಿ ಪ್ರೋತ್ಸಾಹಿಸಿ. ಧನ್ಯವಾದ.